ನಮ್ಮ ಅಪ್ಪ ಹೇಳಿದ್ರು, ಐ ಥಿಂಕ್ ಯು ನೀಡ್ ಟು ಕಮ್ ಔಟ್ ಆಫ್ UPSC. Interview, mains result I did not pass. One more thing was very clear in life is I wanted to be a career oriented person. So ಅಕಸ್ಮಾತ್ UPSC ಆಗಿಲ್ಲ ಅಂದರೂ ಸಹ ಯು ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಪಾನ್. ಸೊ 2007 ಪಾಸ್ ಔಟ್ ಆದೆ. ಒಂದು ಭಯನೂ ಸೇರಿ ಬಂತು. ಇದು ಏನು ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಿ, ಇದನ್ನು ಹೊರಗೆ ಬರಬೇಕು. ಅಷ್ಟೇನಪ್ಪ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿದೆ, ಸೆಕೆಂಡ್ ಅಟೆಂಪ್ಟ್ ಯಾಕೆ ಫೇಲ್ ಆಗಿದ್ದೀವಿ, ಇಂಗ್ಲೀಷಲ್ಲಿ ಫೇಲ್ ಆಗ್ತೀವಿ, UPSCಲಿ ಫೇಲ್ ಆಗ್ತೀವಿ ಅಂತ ಐ ಕೈಂಡ್ ಆಫ್ ಗಾಟ್ ಡಿಸ್ಟೆಬಿಲೈಸ್ಡ್. ನನ್ನ ಅಪ್ಪ ಹತ್ರ ಹೇಳಿದೆ, ನಾನು ಒಂದು ಮಾರ್ಕ್ ಅಂತ ತನಕ ತೊಗೊಂಡ್ರೆ ಐ ವಿಲ್ ಬಿ ಇನ್ ತಮಿಳ್ನಾಡು, ಅದು ಆದಮೇಲೆ ನಾನು ಡೆಲ್ಲಿ ಕಳಿಸ್ಕೊಡಿ ಅಂತ. ನಮಸ್ತೆ ವೀಕ್ಷಕರೇ, ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಕೃತಿ ಪ್ರಭಾಕರ್. ವಿಧಾನಸಭಾ ಚುನಾವಣೆಯಲ್ಲಿ ಮಹಮ್ಮದ್ ಸುಜಿತಾ MS ಅನ್ನೋ ಹೆಸರು ಭಾರಿ ಟ್ರೆಂಡಿಂಗಲ್ಲಿತ್ತು. ಆಗಷ್ಟೇ IPS ತರಗತಿಯನ್ನು ಮುಗಿಸಿ ಮೈಸೂರು ಜಿಲ್ಲೆಯ ನಂಜನಗೂಡು ಉಪವಿಭಾಗಕ್ಕೆ ASP ಆಗಿ ಜಾಯ್ನ್ ಆಗಿದ್ರು. ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಎಲ್ಲರಿಂದನೂ ಕೂಡ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ರು. ಅದಷ್ಟೇ ಅಲ್ಲ, ಕೋಲಾರ ಜಿಲ್ಲೆಯಲ್ಲಿ SP ಆಗಿ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಅವರು ಕೈಗೊಂಡಂತಹ ಕಾರ್ಯವನ್ನು ಮೆಚ್ಚಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳು ಸಮಾಜಕ್ಕೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಬಹುದು ಅನ್ನೋದಕ್ಕೆ ಅವರು ಉದಾಹರಣೆ ಕೂಡ ಆಗಿದ್ರು. ಬನ್ನಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಮಹಮ್ಮದ್ ಸುಜಿತಾ MS ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದನೂ ನನ್ನೊಂದು ಆ್ಯಕ್ಟ್ರೆಸ್ ಆಗಬೇಕು ಅಂತ ಇರುತ್ತೆ, ಇಂಜಿನಿಯರ್, ಡಾಕ್ಟರ್, ಡ್ಯಾನ್ಸರ್ ಈ ಥರ ಇರುತ್ತೆ. ಬಟ್ ನಿಮಗೆ ಚಿಕ್ಕ ವಯಸ್ಸಿಂದನೂ IPS ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು, ಸೇವೆ ಸಲ್ಲಿಸಬೇಕು ಅಂತ ಇತ್ತು ಅಲ್ಲ, ಬೆಳೀತಾ ಬೆಳೀತಾ ಈ ಆಸೆ ಬಂದಿದ್ದ? ನಾನು ಹುಟ್ಟು ಬೆಳೆದಿರೋದು ತೂತುಕುಡಿ ಅಂತ ಒಂದು ಸಣ್ಣ ಟೌನಲ್ಲಿ. ಅದರಲ್ಲಿ ನಮ್ಮ ಅಪ್ಪ ತುಡುಕುಡಿನ ಪೋರ್ಟ್ ಟ್ರಸ್ಟ್ ಅಂತ ಪೋರ್ಟಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆ ಸಮಯದಲ್ಲಿ ನಮಗೆ IAS ಆಫೀಸರ್ಸ್ ಪರಿಚಯ ಜಾಸ್ತಿ ಇದ್ದರು. ಬಿಕಾಸ್ ಆ ಪೋರ್ಟಸ್ ಚೇರ್ಮನ್ ಹುದ್ದೆಗೆ ಅವ್ರು IAS ಅಧಿಕಾರಿ ಬರ್ತಾರೆ. ಚಿಕ್ಕ ವಯಸ್ಸಿಂದ IAS ಆಗಬೇಕು, ಕಲೆಕ್ಟರ್ ಆಗಬೇಕು ಅಂತಲೇ ನಮ್ಮನ್ನು ಹೇಳಿ ಬೆಳೆಸಿರೋದು. ಸೊ ನಮ್ಗೆ ಆವಾಗ ಗೊತ್ತಿರಲಿಲ್ಲ IAS ಅಂದರೆ ಏನು, IPS ಅಂದರೆ ಏನು, IFS ಅಂದರೆ ಏನು ಅಂತ. ಆದರೆ ಬೆಳೀತಾ ಬೆಳೀತಾ ಯಾವುದೋ ಒಂದು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ನಮ್ಮ ಆಸೆ ಇತ್ತು. ಸಿವಿಲ್ ಸರ್ವೆಂಟ್ ಅಂದರೆ ಗೌರ್ಮೆಂಟ್ ಜಾಬ್ ಇರಬೇಕು ಮತ್ತು ಸರ್ವಿಸ್ ಮಾಡಬೇಕು. ಸೊ ಇಷ್ಟೇ ನಮ್ಗೆ ಗೊತ್ತು. IAS IPS ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ಕಾಲೇಜ್ ಮುಗ್ದಾದ ಮೇಲೆ ನಮಗೆ. ಯಾವಾಗ UPSC ಬರೆದು ತಾನೇ ನಾವು IAS ಆಗ್ಬೋದು ಅಂತ ತಕ್ಷಣದಲ್ಲಿ ಮತ್ತು ಏನೇನು ಎಕ್ಸಾಮ್ ಇರ್ತದೆ, ನಾವು IAS ಜೊತೆಗೆ IAS IPS ಎಲ್ಲ ಬರಿತೀವಿ. ನಮ್ಮ ಎಕ್ಸಾಮ್ಸಲ್ಲಿ ಎಷ್ಟು ಮಾರ್ಕ್ ತಗೊಳ್ತೀವಿ ಅದ್ರ ಮೇಲೆ IPS ಬರುತ್ತೆ ಅಂತ. ಸೊ ನಮ್ಗೆ ಫಸ್ಟ್ ನಂದು ಆಸೆ ಇತ್ತು IAS ಆಗಬೇಕು, ಇಲ್ಲಾಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಹೋಗಬೇಕು. ಮೂರನೇ ಆಪ್ಷನ್ ಆಗಿ IPS ಕೊಟ್ಟಿದ್ದೆ. ಆದರೆ ನಂದು ಥರ್ಡ್ ಅಟೆಂಪ್ಟಲ್ಲಿ IPS ಕ್ಲಿಯರ್ ಮಾಡಿದೆ. ಅದು ಮಾಡಾದ್ಮೇಲೆ ಒಂದು ಸತಿ ಯೂನಿಫಾರ್ಮ್ ಹಾಕಾದ್ಮೇಲೆ ನಮಗೆ IPS ಬಿಟ್ಟು ಹೋಗಬೇಕಂತ ಮನಸ್ಸಿರಲಿಲ್ಲ. ನಾನು ಆವಾಗ ಎಲ್ಲ ಎಕ್ಸಾಮ್ಸನ್ನು ಡಿಸ್ಕಂಟಿನ್ಯೂ ಮಾಡಿದೆ, IPSಲ್ಲಿ ಕಂಟಿನ್ಯೂ ಮಾಡೋಣ ಅಂತಲೂ ನಾನು ತೀರ್ಮಾನ ಮಾಡಿದೆ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಅಂತ ನಮ್ಮ ಜೊತೆಗೆ ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ. ನಮ್ಮ ಅಪ್ಪ ಬಂದು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು, ತುಡುಕುಡಿನ ಪೋರ್ಟ್ ಟ್ರಸ್ಟಲ್ಲಿ. ಮದರ್ ವಾಸ್ ಹೋಮ್ ಮೇಕರ್. ನಾನೊಬ್ಬಳೇ ಮಗು ಅಂತಲೂ ಹೇಳ್ಬೋದು. ನನಗೆ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರೂ ಇಲ್ಲ. ಆದರೆ ನನ್ನ ಬಾಲ್ಯ ತುಂಬ ಖುಷಿ ಅಂತ ಇರೋದು. ನಾನು ಯಾವ ರೀತಿ ಮಗು ಅಂದರೆ ನಮ್ಮದು ಒಬ್ಬಳೇ ಮಗು ಇರೋದ ಕಾರಣ ಎಲ್ಲರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡೋದು, ಅಡ್ವೆಂಚರ್ಸ್ ಮಾಡೋಕ್ಕೆ ಬಿಡೋದು ಎಲ್ಲ ನಮ್ಮ ಅಪ್ಪ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ಟರು ನಮಗೆ. ಸೊ ಚಿಕ್ಕ ವಯಸ್ಸಲ್ಲಿ ಗಾಡಿ ಓಡಿಸೋದು, ಚಿಕ್ಕ ವಯಸ್ಸಲ್ಲಿನೇ ಎಕ್ಸ್ಪ್ಲೋರ್ ಮಾಡೋದು. ಮತ್ತು ನಮ್ಮ ಅಪ್ಪಗೆ ಒಂದು ಪ್ಲ್ಯಾನ್ ಥರ ಇಟ್ಟಿದ್ರು. ಯಾವಾಗಲೂ LTC ಅಂತ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ LTC ಅನ್ನೋ ಏನು ಇತ್ತು, ನಮಗೆ ವರ್ಷ ಏಪ್ರಿಲ್ ಮೇ ಲೀವಲ್ಲಿ ಒಂದೊಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆವಾಗಲೇ ಟ್ರಾವೆಲಿಂಗ್ ಅಭ್ಯಾಸ ಜಾಸ್ತಿ ಇತ್ತು. ಮತ್ತು ಇನ್ನೊಂದು ಏನಂತಂದರೆ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲರ ಜೊತೆಗೆ ಇರಬೇಕು ಅಂತ. ಸೊ ಐ ಲೈಕ್ ಟ್ರಾವೆಲಿಂಗ್ ಆ್ಯಂಡ್ ಮೂವಿಂಗ್ ಅಕ್ರಾಸ್. ಆವಾಗಲೂ ಸಹ ನಾನು 8ನೇ ತರಬೇತಿ ಇಲ್ಲದಾಗ ಸಹ ನಾನು ಹಾಸನ ಬಂದಿದ್ದೀನಿ, ಬೇಲೂರು, ಹಳೆಬೀಡು ಎಲ್ಲ ಬಂದಿದ್ದೀನಿ. ಸ್ಕೂಲಲ್ಲಿ ಐ ವಾಸ್ ಅ ವೆರಿ ಹ್ಯಾಪಿ ಗೋ ಲಕ್ಕಿ ಚೈಲ್ಡ್. ತುಂಬ ಫ್ರೆಂಡ್ಸ್ ಜಾಸ್ತಿ. ಓದೆಲ್ಲ ಅಷ್ಟೊಂದು ಆ್ಯಾವ್ರೇಜ್ ಸ್ಟೂಡೆಂಟ್, ಬಿಲೋ ಆ್ಯಾವ್ರೇಜ್ ಅಂತೂ ಇಲ್ಲ. ಫಸ್ಟ್ 5 ರ್ಯಾಂಕ್ಸ್ 7 ರ್ಯಾಂಕ್ಸ್ ಕೊಡೋ ಬರ್ತೀನಿ. ಆದರೆ ವೆರಿ ಹ್ಯಾಪಿ ಗೋ ಲಕ್ಕಿ ಚೈಲ್ಡ್. ಅಪ್ಪದು ಪೆಟ್. ಅಮ್ಮ ಓದಿ ಅಂತಂತಾರೆ, ಓದಿಲ್ಲ ಅಂತಂದರೆ ಅಪ್ಪ ಹತ್ರ ಹೋಗಿ ಸೇರಿಸ್ಕೊಳ್ತೀನಿ. ಈ ಸತಿ ಮಾರ್ಕ್ ಕಡಿಮೆ ಆಯಿತು, ಈ ಸತಿ ಹಾಗಿದ್ರೆ ಜಾಸ್ತಿ ತರಲೆ ಮಾಡ್ತಾ ಇದ್ದೆ? ಸ್ವಲ್ಪ ತರಲೇನೆ. ಐ ವಾಸ್ ವೆರಿ ವೋಕಲ್ ಅಂತಂದರೆ ಏನಾದರೂ ಸ್ಕೂಲಲ್ಲಿ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಂದ್ರೆ ಮೇಡಮ್ ಮತ್ತು ನೀವೇ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತ ಅಂತಾರೆ. ಸೊ ಅದೆಲ್ಲ ಫ್ರಂಟಲ್ಲಿ ಇಟ್ಕೊಂಡು ಮಾಡೋದು. ಸೊ ಆಲ್ಸೋ ಸ್ಕೂಲಲ್ಲಿ ಕ್ಲಾಸ್ ಮಾನಿಟರ್ ಅದೆಲ್ಲ ಐ ಯೂಸ್ ಟು ಆಲ್ವೇಸ್ ಡೂ ಇಟ್. ತರಲೆ ಅಂತ ಹೇಳ್ಬೋದು, ಆದರೆ ವೆರಿ ಒಬೀಡಿಯಂಟ್ ತರಲೆ ಅಂತ ಹೇಳ್ಬೋದು.
ಸೊ ಫರ್ದರ್ ಎಜುಕೇಷನ್ ಎಲ್ಲಾಗಿದ್ದು ಲೈಕ್ PU 12th ನೀವು ತಮಿಳ್ನಾಡಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ಫರ್ದರ್ ಎಜುಕೇಷನ್ ಎಲ್ಲಾಗಿದ್ದು? ಆ್ಯಕ್ಚುಲಿ ಐ ವಾಂಟೆಡ್ ಟು ಗೋ ಔಟ್ಸೈಡ್ ತಮಿಳ್ನಾಡು. ನಂದು PU ಮುಗ್ದಾದ ಮೇಲೆ ನನ್ನ ಅಪ್ಪ ಹತ್ರ ಹೇಳಿದೆ, ನಾನು ಒಂದು ಮಾರ್ಕ್ ಅಂತ ತನಕ ತೊಗೊಂಡ್ರೆ ಐ ವಿಲ್ ಬಿ ಇನ್ ತಮಿಳ್ನಾಡು, ಅದು ಆದಮೇಲೆ ನಾನು ಡೆಲ್ಲಿ ಕಳಿಸ್ಕೊಡಿ ಅಂತ. ದೋ ಐ ಟುಕ್ ದಟ್ ಮಾರ್ಕ್ 1150 ಮೇಲೆ ತಗೊಂಡೆ. ಬಟ್ ಒಬ್ಬಳೇ ಮಗಳಿಂದ ಕಾರಣದಿಂದ MOP ವೈಷ್ಣವ್ ಕಾಲೇಜ್ ಅಂತ ಚೆನ್ನೈಲಿ, ಒನ್ ಆಫ್ ದ ವೆರಿ ಗುಡ್ ಕಾಲೇಜಸ್ ಆಫ್ ಚೆನ್ನೈ, MOP ವೈಷ್ಣವ್ ಕಾಲೇಜಲ್ಲಿ BBA ಮಾಡಿದೆ. ಬಟ್ ಐ ವಾಸ್ ವೆರಿ ಕ್ಲಿಯರ್, ನಾ ಚಿಕ್ಕ ಮಗಳೊಂದೂ ಮೈ ಮೆಂಟರ್ ಆರ್ ಮೈ ಆಸ್ಪಿರೇಷನ್ ನಾವು ಯಾರಾದ್ರು ನೋಡಿ ಇನ್ಸ್ಪಿರೇಷನ್ ತಗೊಳ್ತೀವಿ ಅಲ್ವಾ. ಸೊ ನಮ್ದು ಇನ್ಸ್ಪಿರೇಷನ್ ಇರೋದು ಮಚಿನಾದನ್ IAS ಸರ್ ಅಂತ. ಹಿ ವಾಸ್ ಚೇರ್ಮನ್ ಆಫ್ ತೂತುಕುಡಿ ಪೋರ್ಟ್ ಟ್ರಸ್ಟ್. ಸೊ ತೂತುಕುಡಿ ಪೋರ್ಟ್ ಟ್ರಸ್ಟ್ ಅವ್ರು ಚೇರ್ಮನ್ ಇರುವಾಗ ಅವ್ರು ಏನು ಓದಿದ್ರು ಅಂತ ನಾವು ನೋಡ್ಕೊಳ್ಳೋಕೆ ಹೋದಾಗ ಸರ್ ಆಲ್ಸೋ ಡಿಡ್ BBA, ದೆನ್ ಸರ್ ಡಿಡ್ MBA, ದೆನ್ ಸರ್ ರೋಟ್ UPSC ಎಕ್ಸಾಮ್ ಅಂತ ನಮ್ಗೆ ಗೊತ್ತಾಯಿತು. ಸೊ ಹ್ಯಾಂಡ್ಸ್ ಡೌನ್ ನಾನು ಅವ್ರನ್ನ ಫಾಲೋ ಮಾಡಬೇಕು ಅಂತ ನನಗೆ ಅನಿಸ್ತು, ಸರ್ನು ಫಾಲೋ ಮಾಡಿ. ಸೊ ನಾನು 12th ಮುಗಿದ ತಕ್ಷಣ ನನಗೆ BBA ಅಂತ ಮನಸ್ಸಲ್ಲಿ ಇತ್ತು. ದೋ ಮೈ ಫಾದರ್ ವಾಸ್ ಅ BCom ಗ್ರ್ಯಾಜುಯೇಟ್, ಮೈ ಅಂಕಲ್ ವಾಸ್ ಆಲ್ಸೋ BCom ಗ್ರ್ಯಾಜುಯೇಟ್. ನಾನಿಲ್ಲ BCom ಬೇಡ, ನಾನು BBAವಿನ ಓದ್ತೀನಿ ಅಂತ ಹೇಳ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ BBA. ಅದಾದಮೇಲೆ ನಂದು ಇಟ್ ವಾಸ್ ವೆರಿ ಕ್ಲಿಯರ್, BBA ಆದಮೇಲೆ MBA ಆದಮೇಲೆ UPSC ಅಂತ. ಬಟ್ ಅಷ್ಟು ಪ್ಲ್ಯಾನ್ಡ್ ಆಗಿ ಹೋಗಿಲ್ಲ. BBA ತನಕ ಐ ಡಿಡ್ ಮೈ ಕಾಲೇಜ್ ಫ್ರಮ್ MOP ವೈಷ್ಣವ್ ಇನ್ ಚೆನ್ನೈ. ಅದಾದಮೇಲೆ ರೆಗ್ಯುಲರ್ ಡಿಗ್ರಿ ಓದಿರೋದು BBAನೇ ನಾನು. ಸೊ ಅದಾದಮೇಲೆ ನೀವು IT ಕಂಪನೀಸಲ್ಲೆಲ್ಲ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲೈಕ್ ಅಲ್ಲಿಂದ ಈ ಫೀಲ್ಡಿಗೆ ಹೆಂಗೆ ಜಂಪ್ ಆಗಿದ್ದು? UPS ವಾಸ್ ಆಲ್ವೇಸ್ ದೇರ್, ಬಟ್ ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತ ನನಗಿತ್ತು. ಒನ್ ಮೋರ್ ಥಿಂಗ್ ವಾಸ್ ವೆರಿ ಕ್ಲಿಯರ್ ಇನ್ ಲೈಫ್ ಇಸ್ ಐ ವಾಂಟೆಡ್ ಟು ಬಿ ಎ ಕೆರಿಯರ್ ಓರಿಯೆಂಟೆಡ್ ಪರ್ಸನ್. ಕೆರಿಯರ್ ನಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಅಪ್ಪ ನಮ್ಮ ಚಿಕ್ಕ ವಯಸ್ಸಿನ ಹೇಳ್ಕೊಟ್ಟಿರೋದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ಕೆರಿಯರ್ ವುಮೆನ್ ಆಗಬೇಕು ಅಂತ ನಮ್ಮದು ತಲೆಯಲ್ಲಿ ಫಸ್ಟಿಂದ ಚಿಕ್ಕ ಮಗು ಅಂತಲೇ ಇತ್ತು. ಸೊ UPSC ನನಗೆ ಒಂದು ಸತಿ ದಟ್ ಮೆಚ್ಯೂರಿಟಿ ಆದಮೇಲೆ ಒನ್ಸ್ ಯು ಕಮ್ ಆ್ಯಂಡ್ ಸಿ ಹೌ UPSC ಈಸ್ ವರ್ಕಿಂಗ್, ಒಂದು ಭಯನೂ ಸೇರಿ ಬಂತು. ಬಿಕಾಸ್ ಲಕ್ಷಾಂತರ ಜನ ಬರೀತಾರೆ ಎಕ್ಸಾಮ್, ನಮ್ಗೆ ಆಗೋದಿಲ್ಲ. ಪಾಸ್ ಆದರೂ ಓಕೆ, ಫೇಲ್ ಆಗಿಬಿಟ್ರೆ ಏನು ಮಾಡೋದು ಮುಂದೆ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ. ಸೊ ಒನ್ಸ್ ಐ ಥಾಟ್, ಒಂದೂವರೆ ಫೇಲ್ ಆಗಿಬಿಟ್ರೆ ಏನು ಮಾಡೋದು, ದೆನ್ ಅಲ್ಲೇ ಕಳ್ಕೊಂಡ್ರೆ, ಓದ್ರ ಟೈಮಲ್ಲಿ ಕಳ್ಕೊಂಡ್ರೆ ತಿರ್ಗಾ ಬಂದರೆ ಜಾಬ್ ಸಿಗಲ್ಲ ಅಂತ. ಸೊ ದೆನ್ ಐ ಡಿಸ್ಕಸ್ ವಿತ್ ಮೈ ಫಾದರ್ ಆ್ಯಂಡ್ ಮದರ್ ಆ್ಯಂಡ್ ಒಂದು ಕನ್ಕ್ಲೂಷನ್ ಬಂದಿದ್ದೀನಿ, ಸೇಯಿಂಗ್ ದ್ಯಾಟ್ ಡಿಗ್ರಿ ಆದ ತಕ್ಷಣ ಕೆಲಸ ಮಾಡೋಣ, ಮಾಡಿಕೊಂಡು ಒಂದು 2 years 3 years ಕೆಲಸ ಮಾಡಿಕೊಂಡು ದೆನ್ ವಿ ವಿಲ್ ಟ್ರೈ ಫಾರ್ UPSC. ಸೊ ಅಕಸ್ಮಾತ್ UPSC ಆಗಿಲ್ಲ ಅಂದರೂ ಸಹ ಯು ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಪಾನ್, ಕೆರಿಯರಲ್ಲಿ ಇರಬೇಕು ಅಂತ ಇಟ್ ವಾಸ್ ವೆರಿ ವೆರಿ ಶ್ಯೂರ್. ಸೊ ಅದಕ್ಕೆ ಫಸ್ಟ್ 2 years ಐ ವರ್ಕ್ಡ್. ಥರ್ಡ್ ಇಯರ್ ಅನಿವಾರ್ಯ ಆಯಿತು ನನಗೆ ಕಂಟಿನ್ಯೂಲಿ ಕಂಪ್ನಿಲಿ ಕಂಟಿನ್ಯೂ ಮಾಡೋದು. ಸೊ ಐ ಕಂಟಿನ್ಯೂಡ್ ಫಾರ್ ದ ಥರ್ಡ್ ಇಯರ್. ಸೊ 2007 ಪಾಸ್ ಔಟ್ ಆದೆ ಫ್ರಮ್ ಮೈ ಕಾಲೇಜ್. 2007 to 10 ಐ ವರ್ಕ್ಡ್ ಇನ್ IT ಕಂಪನೀಸ್, 2 IT ಕಂಪನೀಸ್ ಐ ವರ್ಕ್. 10ನಲ್ಲಿ ಆದಮೇಲೆ ಐ ವಾಸ್ ಶ್ಯೂರ್ ಅಲ್ವಾ UPSC ಓದಬೇಕು ಅಂತ. ದೆನ್ ಐ ಎಕ್ಸ್ಪ್ಲೋರ್ಡ್ UPSC, ದೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ UPSC. ಓಕೆ, ಸೊ ನೀವು ಹೇಳಿದ್ರಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಂತೆ, ಆ ಪ್ರಿಪ್ರೇಷನ್ಸ್ ಹೇಗಿತ್ತು UPSC ಎಕ್ಸಾಮ್ಸ್? ಐ ವಾಸ್ ಆ್ಯಸ್ ಐ ಟೋಲ್ಡ್ ಐ ಆಮ್ ಅ ಸಿಂಗಲ್ ಚೈಲ್ಡ್ ಅಲ್ಲ, ಸೊ ತುಂಬ ಪ್ಯಾಂಪರಿಂಗ್ ಜಾಸ್ತಿ ಇತ್ತು. ಬಟ್ ಒನ್ ಥಿಂಗ್ ಐ ಕೇಮ್ ಟು UPSC ಆ್ಯಂಡ್ ಫೌಂಡ್ ಔಟ್, ನಂದು ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತಂತಂದರೆ UPSC ಎಕ್ಸಾಮ್ ಬರೆದು ಆಗೋದು ಮಾತ್ರ ಇಲ್ಲ, UPSC ಪ್ರಾಸೆಸ್ ಈಸ್ ಅ ಡಿಸಿಪ್ಲಿನ್ಡ್ ಪ್ರಾಸೆಸ್. ಸೊ ನಾನು ಸ್ವಲ್ಪ ಲೇಜಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಐ ಸ್ಲೀಪ್ ಅ ಲಾಟ್. ಸ್ವಲ್ಪ ಸ್ಯಾಟರ್ಡೆ ಸಂಡೇ ಆದರೆ ಸ್ವಲ್ಪ ನಿದ್ರೆ ಮಾಡೋದು, ಸ್ವಲ್ಪ ಲೇಟಾಗಿ ಎದ್ದೋದು, ಸ್ವಲ್ಪ ಆರಾಮಾಗಿರೋದು. ದಿಸ್ ವಾಸ್ ಮೈ ಲೈಫ್ ಸ್ಟೈಲ್ ಟಿಲ್ ಮೈ IT ಕಂಪನಿ ಡೇಸ್. IT ಕಂಪ್ನಿ ನಿಮಗೆಲ್ಲ ಗೊತ್ತಿದಲ್ಲ, Monday to Friday ಇಸ್ ವರ್ಕ್. ಸೊ ವೀಕೆಂಡ್ ಯು ಗೆಟ್ ಟು ಫಾರ್ ಯೋರ್ ಪರ್ಸ್ನಲ್ ಟೈಮ್ ಅಂತ ಲೀವ್ ಅಂತ ಇರ್ತಾ ಇತ್ತು. ಬಟ್ ದೆನ್ ಒನ್ಸ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ UPSC ಐ ನ್ಯೂ ಇದು ಏನು ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಿ, ಇದನ್ನು ಹೊರಗೆ ಬರಬೇಕು. ಆ್ಯಂಡ್ ಡಿಸಿಪ್ಲಿನ್ ಶುಡ್ ಗೆಟ್ ಸೆಟ್ ಡ್ಯೂರಿಂಗ್ ಪ್ರಿಪ್ರೇಷನ್ ಟೈಮ್. ಈಗ ಸೊ ಆವಾಗ ಐ ಚೋಸ್, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಬೆಳಿಗ್ಗೆನೇ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಐ ಯೂಸ್ ಟು ಸ್ಟಾರ್ಟ್ ಮೈ ಕ್ಲಾಸಸ್ at 6:30 in the morning. 7 o'clock ಕ್ಲಾಸ್ ಸ್ಟಾರ್ಟ್ ಆಗಿ 11 o'clock ತನಕ ಹೋಗುತ್ತೆ. ಮಧ್ಯದಲ್ಲಿ ಒಂದು 2 hours ಗ್ಯಾಪ್ ಇರ್ತದೆ. ತಿರ್ಗಾ ನೆಕ್ಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ 1 o'clock to 4 o'clock ತನಕ. I used to go for another class. Again, there used to be some time break. Then I used to go for another class. So break ಮಾಡ್ಕೊಂಡು ಪೂರ್ತಿ ದಿನ ಆಕ್ಯುಪೈ ಮಾಡಬೇಕಿತ್ತು ಅಂತ ಐ ಡಿಡ್ ಇಟ್. ಸೊ ದೆನ್ ಐ ನ್ಯೂ ನಮ್ಮದು UPSC ಈಸ್ ನಾಟ್ ರೆಗ್ಯುಲರ್ ಡಿಗ್ರಿ ತೆಗೆದು ಓದೋಕ್ಕೂ ಆಗೋದಿಲ್ಲ. ಬಿಕಾಸ್ ಈಗ ಒಂದು ಸ್ಕೂಲ್ಗೆ ಹೋದರೆ ನಿಮಗೆ ಟೈಮ್ ಟೇಬಲ್ ಕೊಡ್ತಾರೆ, 8:40 to 9:20 ಒಂದು ಪೀರಿಯಡ್ ಇರ್ತದೆ, 9:20 to 10 o'clock ಒಂದು ಕ್ಲಾಸ್ ಇರ್ತದೆ, 10 minutes ಬ್ರೇಕ್ ಇರ್ತದೆ. ಆದರೆ UPSC ನಾವು ಏನು ಒಂದು 6-7 months ಟ್ರೈನಿಂಗ್ ಆದಮೇಲೆ ನಮ್ಮದೇ ಶೆಡ್ಯೂಲ್ ಅದು. ಸೊ ಈ ಶೆಡ್ಯೂಲಲ್ಲಿ ನಾವು ಟ್ರೈನಿಂಗ್ ಡಿಸಿಪ್ಲಿನ್ಡ್ ಆಗಿಲ್ಲ ಅಂತಂದರೆ ನಾವು ಪಾಸ್ ಆಗಲ್ಲ ಅಂತ ನಮ್ದು ಅನಿಸಿಕೆ ಬಂತು. ಅಫ್ಕೋರ್ಸ್ ಆವಾಗಲೂ ಸಹ ಫ್ರೆಂಡ್ಸ್ ಇದ್ದರು, ನಾವು ಒಬ್ಬರೇ ನಾನು ಪ್ರಿಪೇರ್ ಮಾಡ್ತಾ ಇರಲಿಲ್ಲ. ಐ ಹ್ಯಾಡ್ ಅ ಸೆಟ್ ಆಫ್ 15 ಫ್ರೆಂಡ್ಸ್. ಕ್ಲಾಸ್ ಮುಗಿದ ತಕ್ಷಣ ಅವರೆಲ್ಲ ಮನೆಗೆ ಬರೋರು,
ಕೆಲವೊಬ್ರು ನಮ್ಮ ಮನೆ ಮೇಲೇನೂ ಉಳ್ಕೊಂಡಿದ್ರು, ಕೆಲವೊಬ್ರು ಅಕ್ಕಪಕ್ಕಲ್ಲಿದ್ದರು. ಸೊ ಕ್ಲಾಸ್ ಮುಗಿದ ತಕ್ಷಣ ಎಲ್ಲ ಫ್ರೆಂಡ್ಸ್ ಮನೆಗೆ ಬರೋರು. ಅವ್ರನ್ನೂ ಸಹ ಚೆನ್ನೈಯವರು ಇರಲಿಲ್ಲ. ನಾನು ಓದಿರೋದೆಲ್ಲ ಚೆನ್ನೈಯಲ್ಲಿ ಓದಿದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಊರ ಕಡೆಯಿಂದ, ತೂತುಕುಡಿ ಕಡೆಯಿಂದ, ಡೌನ್ ಸೌತ್ ಅಲ್ಲಿಂದ ಬಂದವರು. ಸೊ ಅವ್ರಿಗೂ ಸಹ ದೇ ವುಡ್ ಬಿ ಇನ್ ಹಾಸ್ಟೆಲ್ಸ್ ಇಲ್ಲ ಏನಾದೊಂದು ಪಿ ಜಿಯಲ್ಲಿ ಉಳ್ಕೊಂಡು ಓದ್ತಾ ಇರೋರು. ಸೊ ನಮ್ಮ ಮನೆಗೆ ಬಂದು ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ಮ ಅಮ್ಮ ಅಡುಗೆ ಮಾಡಿಕೊಡೋದು. ಸೊ ದಟ್ ವಾಸ್ ಆಲ್ಸೋ ವೆರಿ ಹ್ಯಾಪಿ ಪ್ರಾಸೆಸ್. ನಾನು ಇನ್ಫ್ಯಾಕ್ಟ್ ನಾನು ಪಾಸಾಗಿ ಆದಮೇಲೂ ಸಹ ನಮ್ಮ ಮನೆಯಿಂದ ಓದಿ ಪಾಸ್ ಆಗಿರೋ ಜನನೂ ಇದ್ದಾರೆ ಫ್ರೆಂಡ್ಸ್. ಸೊ ಈವನ್ ಆಫ್ಟರ್ ಐ ಪಾಸ್ UPSC ಆ್ಯಂಡ್ ಕೇಮ್, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದ್ದು ಅವರು UPSC ಎಕ್ಸಾಮ್ ಬರೆದು ಪಾಸ್ ಆಗಿರೋರು ಇದ್ದಾರೆ. ಸೊ ಇಟ್ ವಾಸ್ ಮೋರ್ ಆಫ್ ಅ ಗ್ರೂಪ್ ಟ್ರೈನಿಂಗ್ ಫಾರ್ ಮೀ. ಆ್ಯಂಡ್ ಆಫ್ಟರ್ ಕ್ಲಾಸಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಪ್ರಿಪೇರ್ ಮಾಡಿ ಇಟ್ ವಾಸ್. ಸೊ ಅದರಲ್ಲಿ ಆಲ್ಮೋಸ್ಟ್ 3 or 4 of us have become IAS IPS ಆಫೀಸರ್ಸ್ ಆ್ಯಂಡ್ IRS ಆಫೀಸರ್ಸ್ ಆಗಿದ್ದೀವಿ. ಸೊ ನಿಮ್ಮ ಫ್ರೆಂಡ್ಸೇ ಆಗಿದೆ. ಕೆಲವೊಬ್ರು ದೇ ಹ್ಯಾವ್ ಚೋಸನ್ ಟು ಗೋ ಆ್ಯಸ್ ಚೀಫ್ ಮ್ಯಾನೇಜರ್. ಈಗ ಕೆಲವೊಬ್ರು ಚೀಫ್ ಮ್ಯಾನೇಜರ್ಸ್ ಇನ್ ಲೀಡಿಂಗ್ ಬ್ಯಾಂಕ್ಸ್, ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ದೇ ಆರ್ ಮ್ಯಾನೇಜರ್ಸ್. ಸಮ್ ಆಫ್ ದೆಮ್ ಆರ್ ಇನ್ ಅದರ್ ಗೌರ್ಮೆಂಟ್ ಸರ್ವಿಸಸ್. ತಮಿಳ್ನಾಡು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದಾರೆ. ಸೊ all of us have got settled in one way or the other. So that process also was very happy process for me. ಓಕೆ. ಸೊ ಡಿಫಿಕಲ್ಟ್ ಆಗಿಲ್ಲ ನಿಮಗೆ ಆ ಪ್ರಾಸೆಸ್? ಇಲ್ಲ ಆಯಿತು. ಸೊ ಹೌ ಡಿಫಿಕಲ್ಟ್ ಇಟ್ ವಾಸ್? ಏನಾಗುತ್ತೆ, ಫಸ್ಟ್ ಅಟೆಂಪ್ಟ್ ನಾನು ಪ್ರಿಲಿಮ್ಸ್ ಪಾಸ್ ಮಾಡಿದೆ. ಸೊ ಮೇನ್ಸಲ್ಲಿ ಎಲ್ಲರೂ ಫಸ್ಟ್ ಟೈಮ್ ಎಲ್ಲರ ಜೊತೆಗೆ ಓದಿದ್ದೀವಿ. ಅದಾದಮೇಲೆ ಇಂಟರ್ವ್ಯೂ, ಮೇನ್ಸ್ ರಿಸಲ್ಟ್ ಐ ಡಿಡ್ ನಾಟ್ ಪಾಸ್. ಬಟ್ ನಮಗೆ ಸೆಕೆಂಡ್ ಅಟೆಂಪ್ಟ್ ಸ್ಟಾರ್ಟ್ ಮಾಡೋಕ್ಕೆ 1 ವಾರ ಇಲ್ಲ 1 ತಿಂಗಳು 2 ತಿಂಗಳ ಹಿಂದೆಯೇ ರಿಸಲ್ಟ್ ಬಂತು. ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ವಿ. ಟು ಮೈ ಸರ್ಪ್ರೈಸ್ ಐ ಫೇಲ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರಲ್ಲಿ ಫೇಲ್ ಆದೆ. ಆ್ಯಂಡ್ ಐ ಟುಕ್ ರೀಜ್ನಲ್ ಲ್ಯಾಂಗ್ವೇಜ್ ಹಿಂದಿಯನ್ನು ತಗೊಂಡೆ. ಆ್ಯಂಡ್ ನಾರ್ಮಲ್ ಲ್ಯಾಂಗ್ವೇಜ್ ಇಂಗ್ಲೀಷ್. ನನ್ನ ರಿಸಲ್ಟ್ ಬಂದಾಗ ನಾನು ಮೇನ್ ಎಕ್ಸಾಮ್ ಏನು ಬರೆದೆ ಅದು ಕ್ವಾಲಿಫೈನೇ ಆಗಿಲ್ಲ. ಕ್ವಾಲಿಫಿಕೇಷನ್ ಪೇಪರಲ್ಲಿ ನಾನು ಕ್ವಾಲಿಫೈ ಆಗಿಲ್ಲ. ಸೊ ನಾವೇನು ಆಪ್ಷನನ್ನು ಏನು ಬರೆದಿರ್ತೀವಿ, ನಾವು ಎಷ್ಟು ಮಾರ್ಕ್ ತಗೊಂಡೆ, ಯಾವುದ್ರಲ್ಲಿ ಫೇಲ್ ಆದರೆ ಒಂದು ಅನಾಲಿಸಿಸ್ ಏನು ಮಾಡೋಕ್ಕಾಗಿರಲಿಲ್ಲ. ಏನಪ್ಪ ಇಂಗ್ಲೀಷಲ್ಲಿ ಫೇಲ್ ಆಗಿದ್ದೀವಿ ಇಲ್ಲ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದೀವಿ ಅಂದ ತಕ್ಷಣ ನಮಗೆ ಐ ಫೆಲ್ಟ್ ಬ್ಯಾಡ್. ದೆನ್ ಸೆಕೆಂಡ್ ಅಟೆಂಪ್ಟ್ ಆ ಟೆನ್ಷನ್ಲಿ ಹೋಗಿ ಬರೆದೆ. UPSC ಪ್ರಿಲಿಮ್ಸೇ ಫೇಲ್ ಆದೆ. ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಪಾಸ್ ಆಗಿ ಸೆಕೆಂಡ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಫೇಲ್ ಆದೆ. ಬಟ್ ದ ವೆರಿ ಹಾರ್ಟ್ ಬ್ರೇಕಿಂಗ್ ಇನ್ಸಿಡೆಂಟ್ ಏನಂತಂದ್ರೆ ನಮ್ಮ ಜೊತೆಗೆ ಅದು 15 ಜನ ಏನು ಪ್ರಿಪೇರ್ ಮಾಡ್ತಾ ಇದ್ರು, ಅವ್ರು 14 ಜನ ಪಾಸ್ ಆದರು, ನಾನು ಒಬ್ಬರೇ ಫೇಲ್ ಆದೆ. ಸೊ ದಟ್ ವಾಸ್ ವೆರಿ ಡಿಸಾರ್ಟ್ನಿಂಗ್. ಬುಕ್ಸ್ ಎಲ್ಲ ಫ್ರೆಂಡ್ಸ್ ಬುಕ್ಸ್ ಎಲ್ಲ ನಮ್ಮ ಮನೇಲಿರೋದು. ಸೊ ಮೈ ಹೌಸ್ ವಾಸ್ ಲೈಕ್ ಎ ಲೈಬ್ರರಿ. ಅವರೆಲ್ಲ ಪಾಸ್ ಆಗ್ತಾರೆ, ನಾನು ಫೇಲ್ ಆಗಿದ್ದೀನಿ. ಡಿಪ್ರೆಷನ್ ಅಂತ, ಡೈರೆಕ್ಟ್ ಡಿಪ್ರೆಷನ್ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟೇನಪ್ಪ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿದೆ, ಸೆಕೆಂಡ್ ಅಟೆಂಪ್ಟ್ ಯಾಕೆ ಫೇಲ್ ಆಗಿದ್ದೀವಿ, ಇಂಗ್ಲೀಷಲ್ಲಿ ಫೇಲ್ ಆಗ್ತೀವಿ, UPSCಲಿ ಫೇಲ್ ಆಗ್ತೀವಿ ಅಂತ ಐ ಕೈಂಡ್ ಆಫ್ ಗಾಟ್ ಡಿಸ್ಟೆಬಿಲೈಸ್ಡ್. ಇನ್ಫ್ಯಾಕ್ಟ್ ಒಂದು ಡಿಪ್ರೆಷನ್ ಅಂತಲೇ ಹೇಳ್ಬೋದು ಅದನ್ನು. ಐ ಗಾಟ್ ವೆರಿ ವೆರಿ ಡಿಮಾರಲೈಸ್ಡ್. ದಟ್ ವಾಸ್ ಅ ಟೈಮ್ ವೆನ್ ನಮ್ಮ ಅಪ್ಪ ಹೇಳಿದ್ರು, ಐ ಥಿಂಕ್ ಯು ನೀಡ್ ಟು ಕಮ್ ಔಟ್ ಆಫ್ UPSC. ಅಂದರೆ ವಾಟ್ ಹ್ಯಾಪನ್ಸ್ ಇನ್ UPSC ಇಸ್ ಯು ಗೆಟ್ ಸೋ ಇನ್ವಾಲ್ವ್ಡ್. ಒಂದು ಅಡಿಕ್ಷನ್ ಥರ ಅಲ್ವಾ ಅದು. ಆ್ಯಂಡ್ it's a relationship, literally it's a relationship between you and UPSC. You're so connected that it becomes difficult for you to let go. ನಮ್ಮ ಅಪ್ಪ ಆವಾಗ ಹೇಳಿದ್ರು. ಆ್ಯಂಡ್ ದ ಬ್ಯಾಡ್ ಲಕ್ ವಾಸ್ 2012 UPSC prelims was different from the 13 prelims because ಆವಾಗ ಆಪ್ಷನ್ಸ್ 2ರಿಂದ 1 ಆಯಿತು. ಸೊ ಸಿಲೆಬಸ್ ವಾಸ್ ಗೆಟಿಂಗ್ ಚೇಂಜ್ಡ್. ಸೊ ನಾನು ಮೇಯಲ್ಲಿ ಫೇಲ್ ಆಗಿರೋದು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅಂತಂದರೆ 2013 ಆಗಸ್ಟಲ್ಲಿ. ಮತ್ತು ನಮಗೆ ಹೊಸ ಸಿಲೆಬಸ್ ಏನು ಕೊಡ್ತಾರೆ, ನೋಟಿಫಿಕೇಶನ್ ಹೆಂಗೆ ಬರ್ತಂದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಐ ಸೆಡ್ ಆಯಿತು, ಇದಾದಮೇಲೆ ನಮ್ಗೆ UPSC ಆಗಲ್ಲ, ವಿ ಆರ್ ನಾಟ್ ಗೋಯಿಂಗ್ ಟು ಗೋ ಫಾರ್ UPSC ಅಂತ. ದೆನ್ ಐ ಕನ್ವಿನ್ಸ್ಡ್ ಮೈ ಸೆಲ್ಫ್. ನಮ್ಮ ಅಪ್ಪ ಹೇಳಿದ್ರು, ಐ ಥಿಂಕ್ ಯು ನೀಡ್ ಟು ಕಮ್ ಔಟ್ ಆಫ್ UPSC ಅಂತಂದರು. ಸರಿಯಪ್ಪ ವಿಲ್. ಸೊ ಯುನೋ ಟೇಕ್ ಅ ಬ್ರೇಕ್ ಮಾತ್ರ ಅಲ್ಲ, ಐ ಥಿಂಕ್ ಐ ಆಲ್ಮೋಸ್ಟ್ ಗೇವ್ ಅಪ್ ಆನ್ UPSC. ಓಕೆ. ಐ ಸೆಡ್ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಬಿಕಾಸ್ ನಮ್ದು ಪ್ಲಾನ್ ಇತ್ತಲ್ವಾ, ಡಿಗ್ರಿ ಮುಗ್ದಾದ್ಮೇಲೆ ನಾವು ಕೆಲಸ ಆಗಿ 2 ಅಟೆಂಪ್ಟ್ ಕೊಡೋಣ, ಫೇಲ್ ಆದರೆ ನಾವು ಯು ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಪಾನ್ ಅಂತ. IT ಕಂಪ್ನಿ ಐ ನ್ಯೂ ಐ ವಿಲ್ ಗೆಟ್ ಅ ಜಾಬ್ ಇನ್ IT ಕಂಪ್ನಿ. ಬಿಕಾಸ್ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೆ ಈ 2 ಇಯರ್ಸಲ್ಲಿ, ಆವಾಗಲೂ ಐ ವಾಸ್ ಕೈಂಡ್ ಆಫ್ ಫ್ರೀಲಾನ್ಸಿಂಗ್ ಫಾರ್ ಸಮ್ ಪ್ಲೇಸಸ್. ಎಲ್ಲಾದ್ರು ಹೋಗಿ ಕೆಲಸ ಮಾಡೋದು. ಐ ನೆವರ್ ಕೆಪ್ಟ್ ಔಟ್ ಆಫ್ ವರ್ಕ್. ಕೆಲಸ ಅಂತ ಟಚ್ ಬಿಟ್ಟಿರಲಿಲ್ಲ ನಾನು. ಆಯಿತು ಅಂತ ದೆನ್ ಐ ಕೇಮ್ ಬ್ಯಾಕ್. ದೆನ್ ಐ ಜಾಯಿನ್ಡ್ IT ಕಂಪ್ನಿ again 2012 September I joined back. So June July result bantu. 1 month 2 months break tagonde because I had to take this decision. September I joined back work. September, October, November I worked in one company, but I was not very comfortable. Then I joined another company called Bot VFX. November 2012, very clearly I remember. November 2012 I joined this company called BOT VFX.
ಇಟ್ ಈಸ್ ಎನ್ ಅಮೇರಿಕನ್ ಕಂಪನಿ ವಿಚ್ ಇಸ್ ಇನ್ ಟು ಪ್ರೊಡಕ್ಷನ್ ಆಫ್ ಹಾಲಿವುಡ್ ಮೂವೀಸ್. ಓಕೆ. ಸೊ ಔಟ್ ಆಫ್ ರೆಗ್ಯುಲರ್ IT ಕಂಪ್ನಿ ಇಲ್ದಂಗೆ ಒಂದು ಡಿಫ್ರೆಂಟ್ ಕಂಪ್ನಿ, ಮೂವಿ ಪ್ರೊಡಕ್ಷನ್ ಕಂಪ್ನಿ, ವೆರ್ ಯು ಆಲ್ಸೋ ಫೀಲ್ ದ ಜಾಯ್ ಆಫ್ ಇಟ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಸೊ ಬಟ್ ಇಂಟ್ರೆಸ್ಟಿಂಗ್ಲಿ ವಾಟ್ ಹ್ಯಾಪನ್ ವಾಸ್, ಫೆಬ್ರವರಿ ನೋಟಿಫಿಕೇಶನ್ ಬಂತು, 2013 ಫೆಬ್ರವರಿ ನೋಟಿಫಿಕೇಶನ್ ಬಂತು. ಸೊ ನನಗೆ ಹೇಳಿದಲ್ವ, ಐ ಲೈಕ್ ಟ್ರಾವೆಲಿಂಗ್ ಆ್ಯಂಡ್ ಐ ಲೈಕ್ ಟು ನೋ ಅಬೌಟ್ ಹಿಸ್ಟ್ರಿ. ಸೊ ದ ಓನರ್ ಆಫ್ ದ ಕಂಪನಿ or the MD of the company was a good friend of mine. ಓಕೆ. So he took the notification and he said, hey, notification bande, did you see it antandru? I said, yeah, I saw anta. So he was telling me, see, when I see the notification, it has got a lot of history. Nindu ishta iro subject in history, why don't you give a shot antandru? I said, no, I don't want to give it. I think I'm clear in my decision, ನನಗೆ ಬೇಡ. ಒಂದು ಸತಿ 2 ಸತಿ ಆಯಿತು, ಐ ಹ್ಯಾವ್ ಟೆಸ್ಟೆಡ್ ಮೈ ಹ್ಯಾಂಡ್ಸ್, ಟ್ರೈಡ್ ಮೈ ಹ್ಯಾಂಡ್ಸ್ ಆನ್ UPSC. ಇದಾದಮೇಲೆ ಆಗೋದಿಲ್ಲ, ನಾವು ಹ್ಯಾವ್ ಕಮ್ ಬ್ಯಾಕ್, ಐಲ್ ಸೆಟಲ್ ಇನ್ ದಿಸ್ ಕಂಪನಿ ಅಂತ.